ನೋಡಿದ್ರ ನಮ್ಮ ಸುಂದರವಾದ ಬೆಂಗಳೂರು ಹೇಗಾಗಿದೆ ಅಂತ. ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಆಫ್ ಬ್ಯಾಂಗ್ಳೂರು ಅಂತಿದ್ರು, ಇವತ್ತು ಗಾರ್ಬೇಜ್ ಸಿಟಿ ಆಫ್ ಬ್ಯಾಂಗ್ಳೂರು ಅಂತಿದ್ದಾರೆ. ಎಲ್ಲೆಲ್ಲಿ ನೋಡು ನಮ್ಮ ರೋಡಲ್ಲಿ ಬರೀ ಕಸದ ರಾಶಿನೇ ಇದೆ ರೀ. ಕಸ ಕೊಳೆತು ಆಸ್ಪತ್ರೆಯವ್ರು ಹಾಕಿರೋ ಕಸಗಳು, ಪ್ರತಿಯೊಂದು ಕಸನೂ ಅಲ್ಲೇ ಇದೆ. ಹಬ್ಬ ಮಾಡೋದು ಬಾಳೆ ಕಂಬಗಳು ಕೇಳ್ತೀರಾ, ಹೂಗಳು ಕೇಳ್ತೀರಾ, ಪ್ಲಾಸ್ಟಿಕ್ ಚೀಲಗಳು. ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಇಲ್ಲಿ ಬ್ಯಾನ್ ಮಾಡಿಲ್ಲ, ಕಸದ ರಾಶಿಯಲ್ಲಿ ಸೇರಿ ತೇಲಾಡ್ತಾ ಇದೆ. ಇದರಿಂದ ಕಾಯಿಲೆಗಳು ಬರೋದಿಲ್ವಾ? ಸೊಳ್ಳೆ, ನೊಣ, ಜಿರಳೆ ಯಾವ್ಯಾವ್ದು ಬೇಕು ರೀ. ಆಸ್ಪತ್ರೆಯವ್ರು ಹಾಕಿರೋ ಕಸದಲ್ಲಿ ಆ ಹುಳುಗಳು ಮಿತ 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 ಅಂತ ಓಡಾಡ್ತಾ ಇರ್ತವೆ, ನೋಡೋದಕ್ಕಾಗಲ್ಲ. ಕೆಟ್ಟ ವಾಸನೆ ಮೂಗು ಮುಚ್ಕೊಂಡು ಹೋದರೂ ಅದು ಮೂಗೊಳಗೆ ಬರುತ್ತೆ, ಅಂಥ ಒಂದು ಕೆಟ್ಟ ವಾಸನೆಯಲ್ಲಿದೆ. ಇದರಿಂದ ಸೊಳ್ಳೆ, ನೊಣ, ಜಿರಳೆ, ಇನ್ನಿತರ ಕ್ರಿಮಿಗಳು ಎಲ್ಲನೂ ಬರಲ್ವೇ? ಸಾರ್ವಜನಿಕರಿಗೆ ಇದರಿಂದ ತಾನೇ ಡೆಂಗ್ಯೂ, ಮಲೇರಿಯಾ, ಕಾಲ್ರಾ ಇದೆಲ್ಲ ಹರಡ್ತಾ ಇರೋದು. ಇದೆಲ್ಲ ನೋಡಿಕೊಂಡು ಮಹಾನಗರ ಪಾಲಿಕೆಯವರು ಏನು ಮಾಡ್ತಾ ಇದ್ದಾರೆ? ನನಗೆ ಸತ್ಯವಾಗಲಿ ಇದು ಗೊತ್ತಾಗ್ತಾ ಇಲ್ಲ. ಈ ಕಸ ತಿಂದ ಪ್ರಾಣಿ ಪಕ್ಷಿಗಳು, ನಾಯಿಗಳು ಎಲ್ಲ ಅಲ್ಲಿ ಸತ್ತಿವೆ ರೀ. ಬೇಜಾರಾಗುತ್ತೆ ನೋಡೋದಕ್ಕೆ. ನಾಯಿ ಸತ್ತೋಗಿ ಕೊಳತೋಗ್ಬಿಟ್ಟಿವೆ. ಪಕ್ಷಿಗಳು, ಎಷ್ಟು ಪಕ್ಷಿಗಳು ಸತ್ತು ಮಲಗಿ ನಿಂತೀರ, ಕಣ್ಣಿಂದ ನೋಡಿದ್ದೀವಿ. ನಮ್ಮ ಬೇಜಾರಾಗುತ್ತೆ ಯೋಚನೆ ಮಾಡಿ. ಒಂದು ಯಾವುದೋ ಒಂದು ಪ್ರಾಣಿ ಸತ್ತರೆ ಎಷ್ಟು ಕೆಟ್ಟ ವಾಸನೆ ಬರುತ್ತೆ ಅಂತ. ಅಂಥದ್ದು ರಾಶಿ ರಾಶಿ ಕಸಗಳು ಇದೆ, ಜೊತೆಯಲ್ಲಿ ಪ್ರಾಣಿಗಳು ಸತ್ತಿವೆ, ಎರಡೂ ಸೇರಿ ಅಷ್ಟು ವಾಸನೆ. ಕೆಟ್ಟ ನಾತ ವರ್ಣಿಸೋದಕ್ಕಾಗಲ್ಲ. ಇಂಥ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿರೋಂಥ ಊಟನ ತಿನ್ನೋದಕ್ಕೆ ಹಸುಗಳು ಬರುತ್ತೆ. ಆ ಪ್ಲಾಸ್ಟಿಕ್ ಚೀಲನ ತಿಂತಾ ಇದೆ. ಎಷ್ಟು ಅಂತ ನಾವು ಓಡಿಸೋದಕ್ಕಾಗತ್ತೆ? ಆ ವಾಸನೆ ತಡ್ಕೊಳ್ಳೋದಕ್ಕಾಗಲ್ಲ. ಇವುಗಳನ್ನ ಓಡಿಸೋದಕ್ಕೂ ಕಷ್ಟ ಆಗ್ತಾಯಿದೆ. ಭಾಳ ಬೇಜಾರಾಗುತ್ತೆ ರೀ. ನೋಡೋದಕ್ಕಾಗಲ್ಲ, ಅಷ್ಟು ಕೆಟ್ಟ ವಾಸನೆ. ಆ ಕೆಟ್ಟ ವಾಸನೆನ ತಡೆಯೋಕ್ಕೆ ಆಗದೆ ವಾಕರಿಗೆ ಬರೋಂಥ ಆಗ್ತಾಯಿದೆ. ಆ ಕಸದ ಪಕ್ಕದಲ್ಲೇ ಜೋಳ, ಕಡಲೆಕಾಯಿ ಬೇಯಿಸ್ತಾ ಇದ್ದಾರೆ. ಬಸ್ಗೆ ಅಂತ ಮೂಗು ಮುಚ್ಕೊಂಡು ಪಾಪ ಸಾರ್ವಜನಿಕರು ಹೋಗ್ತಾ ಇದ್ದಾರೆ. ಪುಟ್ಟ ಮಕ್ಕಳು, ಕಂದಮ್ಮಗಳು ಪಾಪ ಏನೂ ಅರಿವಿಲ್ಲದೆ, ಆ ಮೂಗಿನ ವಾಸನೆಯೂ ಅವಕ್ಕೆ ಅರಿವಿಲ್ಲದೆ ಆ ತಾಯಿ ಜೊತೆ ಸ್ಕೂಲ್ಗೆ ಹೋಗ್ತಾ ಇವೆ. ಜೊತೆಯಲ್ಲಿ ಅಲ್ಲೇ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ವೃದ್ಧರು ಇದ್ದಾರೆ, ಎಲ್ಲರೂ ಅಲ್ಲೇ ಕಾಣಿಸ್ತಾ ಇದ್ದಾರೆ. ಅವ್ರ ಕಣ್ಣಿಗೆ ನಮ್ಮ ಮಹಾನಗರ ಪಾಲಿಕೆಯನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೆಯಾ ಹೇಗೆ? ಪಾಲಿಕೆ ಅಧಿಕಾರಿಗಳೇ, ನಿಮಗೇ ಹೇಳ್ತಾ ಇರೋದು, ಏನು ಮಾಡ್ತಾಯಿದ್ದೀರಾ? ಬನ್ನೇರುಘಟ್ಟ ಮೇಯ್ನ್ ರೋಡಲ್ಲೇ ರಾಶಿ ಕಸದಿಂದ ಬಿದ್ದಿದೆ. ಇದೊಂದೇ ಕಡೆ ಅಲ್ಲ, ಬೆಂಗಳೂರಿನ ಎಲ್ಲ ಕಡೆಯೂ ಇದೆ. ನಿಮ್ಮ ಕಣ್ಣಿಗೆ ಕಟ್ಟರ ಬಟ್ಟೆನ ಕಳಿಸಿ ಈ ಕಡೆ ಸ್ವಲ್ಪ ಗಮನ ಹರಿಸಿ. ತಿಂಗಳು ಸಂಬಳ ಎಣಿಸ್ಕೊಳ್ತಾ ಇದ್ದೀರಲ್ಲ ಸ್ವಾಮಿ, ನಿಮ್ಮ ಕರ್ತವ್ಯದ ಕಡೆ ಕೂಡ ಸ್ವಲ್ಪ ತೀವ್ರವಾಗಿ ಗಮನ ಹರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೋಸ್ಕರ ನಿಮಗೆ ರಾಜ್ಯ ಸರ್ಕಾರದವರು ಹಣ ಕೊಟ್ಟಿದ್ದಾರೆ, ಹಣ ಬಿಡುಗಡೆ ಮಾಡಿದಾರಲ್ವಾ? ಆದರೆ ಹಣ ಏನು ಮಾಡಿದ್ರಿ? ಈಗಲೇ ಕಸಕ್ಕೆ ಒಂದು ದಾರಿ ಮಾಡಿ, ಪ್ರತಿಯೊಂದು ರೋಡು ಸ್ವಚ್ಛವಾಗಿರುವಂತೆ ಮಾಡಲೇಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಸಾರ್ವಜನಿಕರು, ಮಾನ್ಯ ಮುಖ್ಯಮಂತ್ರಿಯವರೇ, ಮಹಾನಗರ ಪಾಲಿಕೆ ಹಣನ ಕೊಟ್ಬಿಟ್ಟು ಸುಮ್ಮನೆ ಇರೋದಲ್ಲ. ಮಾನ್ಯ ಮುಖ್ಯಮಂತ್ರಿಯವರೇ, ಮಹಾನಗರ ಪಾಲಿಕೆಗೆ ಹಣ ಕೊಟ್ಟು ಸುಮ್ಮನೆ ಕೂಡೋದಲ್ಲ ರೀ. ನೀವು ಎಚ್ಚೆತ್ಕೊಳ್ಳಿ ಸ್ವಾಮಿ, ಸೀರಿಯಸ್ಸಾಗಿ ಆ್ಯಕ್ಷನ್ ತಗೊಳ್ಳಿ. ಈ ಅಧಿಕಾರಿಗಳಿಗೆ ಹಿಂದೆ ಮಹಾರಾಜರು ಮಾರುವೇಷದಲ್ಲಿ ಬಂದು ಪ್ರಜೆಗಳ ಕುಂದು ಕೊರತೆ ಕ್ಷೇಮಗಳನ್ನ ತಿಳ್ಕೊಳ್ತಾ ಇದ್ರಂತೆ. ನೀವೇನು ಮಾರುವೇಷದಲ್ಲಿ ಬರಬೇಡಿ ಸ್ವಾಮಿ. ನಿಮ್ಮ ಕಾರಲ್ಲೇ ಸಾರ್ವಜನಿಕರಂತೆ ಬಂದು ಒಂದು ಸ್ವಲ್ಪ ಈ ಬೆಂಗಳೂರನ್ನೆಲ್ಲ ಒಂದು ಸುತ್ತಾಕಿ. ಆವಾಗ ಎಲ್ಲೆಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಕಸಗಳಿದೆ, ಎಷ್ಟು ವಾಸನೆ ಇದೆ, ಯಾವ ರೀತಿ ಬದುಕ್ತಾ ಇದ್ದಾರೆ ನಮ್ಮ ಜನತೆ ಅನ್ನೋದನ್ನ ಸ್ವಲ್ಪ ಈ ಕಡೆ ಗಮನ ಹರಿಸಿ. ಯಾರೋ ಬಾಯಿಂದ ಹೇಳೋದನ್ನ ನೀವು ತಿಳ್ಕೊಬೇಡಿ. ಖಂಡಿತ ನೀವೇ ಖುದ್ದಾಗಿ ಹೋಗಿ ನೋಡಿ ನಮ್ಮ ನಗರ ಎಷ್ಟು ಕೊಳೆತು ನಾರ್ತಾ ಇದೆ ಅಂತ. ದಯವಿಟ್ಟು ಈಗಿಂದೀಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಣ ಏನಾಯಿತು ಅಂತ ಕೇಳಿ, ಹಾಗೆ ಈ ಕಸದ ವಿಲೇವಾರಿ ಆಗುವಂತೆ ಮಾಡಿ ನಮ್ಮ ಬೆಂಗಳೂರನ್ನ ಕಸಮುಕ್ತ ಮಾಡಿ ಇವತ್ತು ಗಾರ್ಡನ್ ಸಿಟಿ ಆಫ್ ಬ್ಯಾಂಗ್ಳೂರನ್ನ ಮತ್ತೆ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇದು ಇಲ್ಲಿಗೆ ನಿಲ್ಲಿಲ್ಲ ಅಂದರೆ ಖಂಡಿತ ನಾವು ಹೋರಾಟ ಮಾಡಬೇಕಾಗತ್ತೆ ಸ್ವಾಮಿ. ಸಾರ್ವಜನಿಕರೇ, ಈ ಹೋರಾಟಕ್ಕೆ
ನನ್ನ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.